ಹೂವು ಎಲ್ಲ ಮುಡಿಸಿದಾಗ ಹೂವು ಅದು ಲೆಫ್ಟ್ ಆರ ಬೀಳಲಿ ರೈಟ್ ಆದ್ರೂ ಬೀಳಲಿ, ಹೂವು ಕೆಳಗಡೆ ಯಾವುದೇ ಕಾರಣಕ್ಕೂ ಮನಸ್ಸಿಗೆ ನೋಯಿಸೋದಕ್ಕೆ ಹೋಗಬಾರ್ದು. ಸೊ ಅಂಥವ್ರು ಮನೆಯಲ್ಲಿದ್ದರೆ ಲಕ್ಷ್ಮಿ, ಸಾಕ್ಷಾತ್ ಮಹಾಲಕ್ಷ್ಮಿ ಮನೇಲಿ ಎಲ್ಲದನ್ನು ಅಂದ್ಕೊಳ್ಬೇಕು. ದೈವಶಕ್ತಿ ಮನೇಲಿ ಇದ್ದಾಗ ಮಾತ್ರ ಈ ಥರದ್ದೆಲ್ಲ ನಮಗೆ ಮಾತ್ರ ಪ್ರಜ್ವಲಿಸುತ್ತಂತೆ ದೀಪ. ಸೊ ಅದು ಚೆನ್ನಾಗಿ ಗ್ಲೂ ಅಂದರೆ ತುಂಬ ಜೋರಾಗಿ ಉರಿಯೋದಕ್ಕೆ ಶುರುವಾಗುತ್ತೆ. ಇನ್ನು ಕೆಲವೊಮ್ಮೆ ಪೂರ್ತಿ ಪದೇ ಪದೇ ನಮಗೆ ದೇವ್ರದ್ದು ವಿಗ್ರಹಗಳಾಗಿರ್ಬೋದು, ದೇವರ ಆಕಾರ ಆಗಿರ್ಬೋದು ನಮ್ಮ ಕನಸಲ್ಲಿ ಬರ್ತಾ ಇದೆ, ನಮಗೆ ಕನಸಿಗೆ ಕಾಣಿಸ್ತಾ. ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ತುಂಬ ಜನರದ್ದು ಒಂದು ಕಾಮನ್ ಕ್ವಶನ್ ಏನು ಗೊತ್ತಾ, ನನಗೆ ಯಾವಾಗಲೂ ಮೆಸೇಜ್ ಮಾಡ್ತಾ ಇರೋದು, ಸೊ ನೀವು ಪ್ರತಿದಿನ ಪ್ರತಿ ಸತಿ ಪೂಜೆ ಮಾಡುವಾಗ್ಲೂ ಇಲ್ಲ ವಿಡಿಯೋಗೋಸ್ಕರ ಸ್ಯಾರಿನ ಹಾಕೊಂಡು ಪೂಜೆ ಮಾಡ್ತೀರಾ, ಪೂಜೆ ಮಾಡುವಾಗೆಲ್ಲ ಸ್ಯಾರಿ ಹಾಕೊಳ್ತೀರಾ, ಬೋರ್ ಆಗಲ್ವಾ ನಿಮಗೆ? ಸೊ ಅದನ್ನ ಹಾಕೊಂಡು ಮತ್ತೆ ತೆಗೆದು ಬೇರೆ ಚೇಂಜ್ ಮಾಡಿಕೊಂಡು ಇದೆ ಇಷ್ಟೊಂದೆಲ್ಲ ಇರುತ್ತಲ್ಲ, ನಿಮಗೆ ಬೇಜಾರಾಗಲ್ವಾ ಅಂತ ಕೇಳ್ತಿರ್ತೀರ. ಖಂಡಿತವಾಗ್ಲೂ ಇಲ್ಲ, ಸ್ಯಾರಿ ಅಂದರೆ ನಂಗೆ ಸಖತ್ ಇಷ್ಟ. ಹಾಗಾಗಿ ಸ್ಯಾರಿನ ಪರ್ಚೇಸ್ ಕೂಡ ಮಾಡ್ಕೊಳ್ತಾ ಇರ್ತೀನಿ. ಸೊ ಹಾಗಾಗಿ ಸ್ಯಾರಿ ಅಂದರೆ ನಂಗೆ ಇಷ್ಟ. ಮತ್ತು ಸ್ಯಾರಿ ಹಾಕ್ಕೊಂಡು ಆಮೇಲೆ ನಮ್ಮ ಭಾರತೀಯ ಸಂಪ್ರದಾಯ, ಸೊ ನಮ್ಮ ಸಂಪ್ರದಾಯನ ನಾವೇ ಕಾಪಾಡಬೇಕಲ್ವಾ. ಹಾಗಾಗಿ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಪೂಜೆ ಮಾಡುವಾಗಲಿ ಮತ್ತು ನಾನು ಆಚೆ ಹೋಗುವಾಗ ಸ್ಯಾರಿನ ಪ್ರಿಫರ್ ಮಾಡ್ತೀನಿ. ಸ್ಯಾರಿ ಒನ್ ಆಫ್ ಮೈ ಫೇವ್ರೆಟ್. ಚೆನ್ನಾಗಿ ಕಾಣಿಸುತ್ತೆ ನನಗೆ ಅಂತ ಪರ್ಸ್ನಲಿ ನನಗೆ ಅನಿಸುತ್ತೆ. ಸೊ ಹಾಗಾಗಿ ಸ್ಯಾರಿನ ಹಾಕ್ಕೋತೀನಿ. ಆ್ಯಕ್ಚುಲಿ ಇವತ್ತು ನಾನು ವೇರ್ ಮಾಡಿರೋ ಸ್ಯಾರಿ, ಇದ್ರದ್ದು ಲಿಂಕ್ ಬೇಕಂದರೆ ನಿಮಗೆ ಶೇರ್ ಮಾಡಿರ್ತೀನಿ. ಇದು US ವುಮೆನ್ಸ್ ಫ್ಯಾಷನ್ ಅನ್ನೋ ಇನ್ಸ್ಟಾಗ್ರಾಮ್ ಪೇಜಿಂದ ತರಿಸ್ಕೊಂಡಿದ್ದೀನಿ. ಕಾಟನ್ ಸ್ಯಾರಿ ಆಗಿರುತ್ತೆ. ಸೊ ತುಂಬ ಸಾಫ್ಟ್ ಮೆಟೀರಿಯಲ್ಲು, ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ. ಅವರು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಬಿಸ್ನೆಸ್ನ. ಅವರಿಗೂ ಒಂದು ಎಲ್ಪ್ ಆಗಲಿ ಅಂತ ಅಷ್ಟೇ. ಅವರ ಶಾಪ್ ಬಂದು ನಾಗಮಂಗಲ ಇರುವಂಥದ್ದು. ಅವ್ರದ್ದು ಬೇಕಂದರೆ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ನಿಮಗೆ ಶೇರ್ ಮಾಡಿರ್ತೀನಿ. ಯಾರಿಗಾದರೂ ಬೇಕಂದರೆ ಒಳ್ಳೊಳ್ಳೆ ಅವ್ರದ್ದು ಇನ್ಸ್ಟಾಗ್ರಾಮ್ ID-ನ ಹೋಗಿ ಚೆಕ್ ಮಾಡ್ಬೋದು. ತುಂಬ ಚೆನ್ನಾಗಿದೆ, ನೀವು ಬೇಕಂದರೆ ತರಿಸ್ಕೊಳ್ಬೋದು. ಸೊ ಮನೆಯಲ್ಲಿ ದೈವಶಕ್ತಿ ಇದ್ದರೆ ನಮ್ಗೆ ಏನೆಲ್ಲ ಇನ್ಸಿಡೆಂಟ್ ನಡೆಯುತ್ತೆ, ಸೊ ಮನೆಯಲ್ಲಿ ದೈವಶಕ್ತಿ ಇದೆ ಅಂತ ನಾವು ಯಾವ ಥರ ತಿಳ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಇವತ್ತು ಟಾಪಿಕ್ನ ಬೇಗ ಶುರು ಮಾಡಿಬಿಡೋಣ. ಸೊ ಲೇಟ್ ಮಾಡೋದು ಬೇಡ. ಮೊದಲಿಗೆ ಇವಾಗ ನಮಗೆ ದೈವಶಕ್ತಿ ಇದೆ ಅಂತ ಯಾವ ಥರ ಗೊತ್ತಾಗುತ್ತೆ? ಇವ್ರ ಮನೆ ನಾವು ಎಷ್ಟೊಂದು ಪೂಜೆ ಮಾಡ್ತಾ ಇರ್ತೀವಿ, ಎಷ್ಟೊಂದು ವ್ರತ ಮತ್ತು ದೇವಸ್ಥಾನಗಳಿಗೆ ಹೋಗ್ತಾ ಇರ್ತೀವಿ, ಎಷ್ಟೊಂದು ದೇವ್ರನ್ನ ಬಿಡ್ತಾ ಇರ್ತೀವಿ. ಸೊ ನಮ್ಮ ಮನೇಲೂ ದೈವಶಕ್ತಿ ಇದೆ ಅಂತ ನಮಗೆ ಗೊತ್ತಾಗೋದು ಯಾವಾಗ ಅಂತ ತಿಳ್ಕೊಳ್ಬೇಕು ಅಂದರೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ಎಂಡವರೆಗೂ ನೋಡಿ. ಒಂದಷ್ಟು ಮಾಹಿತಿಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಿಮಗೂ ಇದು ಓಕೆ ಅನಿಸಿದ್ರೆ, ಈ ಥರ ಇದೆ ನಮ್ಮನೇಲೂ ಕೂಡ ಈ ಥರ ಆಗ್ತಾ ಇದೆ ಅಂದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮೊದಲಿಗೆ ಇವಾಗ ನಮ್ಮ ಮನೆಗಳಲ್ಲಿ ದೈವಶಕ್ತಿ ಇದೆ ಅಂದರೆ ಬೆಳಗಿನ ಜಾವ 3:30 5 ಗಂಟೆ ಸಮಯ, ಆ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರೆ. ಅಂಥ ಟೈಮಲ್ಲಿ ಯಾರಿಗೆಲ್ಲ ಎಚ್ಚರ ಆಗ್ತಾ ಇರುತ್ತೆ, ಸೊ ಯಾರಿಗೆಲ್ಲ ಮತ್ತು ತುಂಬ ಕಮ್ಮಿ ಜನಕ್ಕೆ ಈ ಟೈಮಲ್ಲಿ ಎಚ್ಚರ ತಾನಾಗೆ ಎದ್ದೇಳೋದು. ಇವಾಗ ನಾವು ಅಲಾರಾಮ್ ಇಟ್ಕೊಂಡಾಗಲಿ, ಸೊ ಯಾರಾದರೂ ಕೂಗಿ ಏಳ್ಸೋದಾಗಲಿ ಆಗಬಾರ್ದು. ನೀವೇನೇ ಎದ್ದೇಳೋದು. ಸೊ ನಿಮಗೆ ಎಚ್ಚರ ಆಗ್ತಾ ಇದೆ, ಒಂದು 3:30 ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರೆ. ಇದನ್ನ ತುಂಬ ಶ್ರೇಷ್ಠವಾಗಿರೋದು ಅಂತಾರೆ. ಹಾಗೆಯೇ ಈ ಟೈಮಲ್ಲಿ ಏನಾದರೂ ಒಳ್ಳೆ ಕನಸು ಬಿದ್ದರೆ ನಮಗೆ ಅದು ಸಕ್ಸಸ್ ಆಗತ್ತೆ ಅಂತ ಕೂಡ ಹೇಳ್ತಾರೆ. ಸೊ ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾರಿಗೆಲ್ಲ ಈ ಥರ ಒಳ್ಳೆ ಎಚ್ಚರ ಆಗ್ತಾ ಇರುತ್ತೆ, ಒಳ್ಳೆ ಕನಸು ಬೀಳುತ್ತೆ, ಅಂಥ ಮನೆಗಳಲ್ಲಿ ದೈವಶಕ್ತಿ ನೆಲೆಸಿರುತ್ತೆ, ಜಗನ್ಮಾತೆ ಇರ್ತಾರೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಿಮಗೇನಾದರೂ ಆ ಥರ ಆಗ್ತಾ ಇದ್ದರೆ ಯಾವುದಕ್ಕೂ ಕೆಟ್ಟದ್ದಂತ ಯೋಚನೆ ಮಾಡಬೇಡಿ. ತುಂಬ ಒಳ್ಳೆಯದು. ದೈವಶಕ್ತಿ ಇದ್ದವ್ರ ಮನೆಗಳಲ್ಲಿ ಮಾತ್ರ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ನಮಗೆ ಎಚ್ಚರ ಆಗೋದು, ಸೊ ನಮಗೆ ಒಳ್ಳೆ ಕನಸುಗಳು ಬೀಳೋದು. ಸೊ ಆದಷ್ಟು ಖುಷಿ ಪಡಿ ಅದರಲ್ಲಿ. ನೆಕ್ಸ್ಟ್ ಇವಾಗ ನಾವು ದೇವ್ರ ಮನೇಲಿ ಪೂಜೆ ಎಲ್ಲ ಅಲಂಕಾರ ಮಾಡಿ ದೇವ್ರ ಮುಂದೆ ನಿಂತಾಗ, ಹಾಗೆಯೇ ದೇವರಿಗೆ ಆರತಿ ಮಾಡುವಾಗ, ಇಲ್ಲ ಅಕಸ್ಮಾತ್ ನೀವೆಲ್ಲಾದರೂ ದೇವಸ್ಥಾನಗಳಿಗೆ ಹೋಗಿದ್ದಾಗ ನಮಗೆ ಗೊತ್ತಿಲ್ಲದೇ ಆರತಿ ಮಾಡೋ ಟೈಮಲ್ಲಿ ದೇವ್ರ ಮುಂದೆ ಕೈ ಮುಟ್ಕೊಂಡು ನಿಂತಾಗ ನಮಗೆ ಒಂದು ಅದೇನಂತಾರೆ ಆನಂದ ಬಾಷ್ಪ, ಕಣ್ಣೀರು, ನಮಗೆ ಗೊತ್ತಿಲ್ಲದೇ ಕಣ್ಣೀರು ಬರ್ತಾ ಇರತ್ತೆ. ಸೊ ಅದು ಕೂಡ ದೈವಶಕ್ತಿ ಮನೇಲಿದ್ದಾಗ ಮಾತ್ರ ಇದು ಕಾಣಿಸೋ ಅಂಥದ್ದು. ತುಂಬ ಒಳ್ಳೆಯದು. ಸಾಮಾನ್ಯವಾಗಿ ಎಲ್ಲರಿಗೂ ಬರಲ್ಲ, ಕೆಲವೊಬ್ಬರಿಗೆ ಆ ಥರ ಆಗತ್ತೆ. ದೈವಶಕ್ತಿ ಮನೇಲಿ ಇರುವಾಗ ಸಾಮಾನ್ಯವಾಗಿ ಅಲಂಕಾರ ಎಲ್ಲ ಮಾಡಿ ನೀವೇನೇ ಅಬ್ಸರ್ವ್ ಮಾಡಿ, ನಮಗೇನು ರೀಸನ್ ಇರಲ್ಲ, ಅದು ಖುಷಿನೋ ದುಃಖನೋ ಏನೂ ಹೇಳ್ಕೊಳಕ್ಕಾಗಲ್ಲ. ಅದೇ ಹೇಳ್ತಾರಲ್ಲ, ತಮಗೆ ತಾವೇ ಫೀಲ್ ಮಾಡಬೇಕು ಅಂತ. ಸೊ ಹಾಗಾಗಿ
ಅದನ್ನ ಆರತಿ ಮಾಡೋ ಟೈಮಲ್ಲಿ ನಮ್ಮ ಮನಸ್ಸಿನ ಗೊಂದಲಗಳಿಗೋ ಇಲ್ಲ ನಮ್ಮ ಮನಸ್ಸಿಗೆ ಆಗ್ತಾ ಇರೋ ಖುಷಿಗೋ ದೇವರು ನಾವು ಅನ್ಕೊಂಡಿದ್ನ ನಮಗೆ ಕರುಣಿಸಿದಾಗ ಇಲ್ಲ ನಾವು ಏನು ಕೇಳದೆ ಇದ್ದಾಗ ನಮಗೋಸ್ಕರ ಒಂದು ಖುಷಿ ಆದಾಗ ದೇವ್ರ ಮುಂದೆ ನಿಂತ್ಕೊಂಡು ನಾವು ಆರತಿ ಮಾಡೋ ಟೈಮಲ್ಲಿ ನಮಗೆ ಕಣ್ಣಲ್ಲಿ ನೀರು ಬರುತ್ತಲ್ವ, ಅದು ತುಂಬ ಒಳ್ಳೆಯದು ನಿಜವಾಗ್ಲೂ. ಸೊ ಖಂಡಿತವಾಗ್ಲೂ ಇದು ಇದ್ರೆ ಈ ಮನೆಯಲ್ಲಿ ದೈವಶಕ್ತಿ ಇದೆ ಅಂತ ಅರ್ಥ. ಈ ಒಂದು ಅಂದ್ರೆ ನಮಗ್ ನಾವೇ ಕೆಲವೊಮ್ಮೆ ನಾವು ಇವಾಗ ದೇವ್ರ ಫೋಟೋಗೆ ಪೂಜೆ ಮಾಡೋದು, ಆರತಿ ಮಾಡೋದು, ದೇವ್ರ ಮನೇಲಿ ಕೂತಾಗ ನೀವು ನೋಡ್ತಾ ಇರಿ. ಹಾಗೇನೇ ಇಲ್ಲ ದೇವಸ್ಥಾನಗಳಿಗೆ ಹೋದಾಗ ದೇವರನ್ನ ದೃಷ್ಟಿ ಇಟ್ಟು ನಾವು ನೋಡ್ತಾ ಇದ್ದೀವಿ ಅಂದರೆ ಒಂದೊಂದ್ಸತಿ ಹಾಗೇನೆ ಹಿಂಗೆ ಸ್ಮೈಲ್ ಬಂದ್ಬಿಡುತ್ತೆ. ಸೊ ನನಗೆ ಈ ಥರ ಪರ್ಸ್ನಲಿ ನಿಜವಾಗ್ಲೂ ಅನಿಸುತ್ತೆ. ನಾನು ಲಕ್ಷ್ಮೀದು ನಮ್ಮದು ಮುಖವಾಡ ಇದೆಯಲ್ಲ, ನಾನು ಆರತಿ ಮಾಡುವಾಗ ಪೂಜೆ ಮಾಡುವಾಗ ಭಕ್ತಿಯಿಂದ ದೇವ್ರ ಮನೇಲಿ ಕೂತ್ಕೊಂಡು ಕೇಳ್ಕೊಳ್ಳುವಾಗ ನನಗೆ ಹಂಗೆ ಅನಿಸುತ್ತೆ ಒಂಥರ. ಆಮೇಲೆ ನಾವು ಪೂಜೆ ಎಲ್ಲ ಮಾಡಿ ಲಾಸ್ಟಲ್ಲಿ ನೋಡಿದಾಗ ಸ್ಮೈಲು ಬಂದ ಥರ ನಗು ಮುಖ ಇರುತ್ತೆ. ಅಂಥ ಟೈಮಲ್ಲಿ ನಾವು ಅಂದ್ಕೊಳ್ಬೇಕು ದೈವಶಕ್ತಿ ನಮ್ಮ ಮನೇಲಿ ಇದೆ ಅಂತ. ಅದಂತೂ ತುಂಬಾ ಒಳ್ಳೆಯದು. ಹಾಗೆಯೇ ಇನ್ನೊಂದೇನಪ್ಪ ಅಂದರೆ ನಾವಿವಾಗ ಪೂಜೆ ಎಲ್ಲ ಮಾಡ್ತಾ ಇರುವಾಗ ದೇವ್ರದ್ದು ಪೂಜೆ ಮಾಡೋ ಟೈಮಲ್ಲಿ ಆಗಿರ್ಬೋದು, ನಾವು ಹೂವು ಎಲ್ಲ ಮುಡಿಸಿದಾಗ ಹೂವು ಅದು ಲೆಫ್ಟ್ ಆರ ಬೀಳಲಿ ರೈಟ್ ಆದರೂ ಬೀಳಲಿ, ಹೂವು ಕೆಳಗಡೆ ಬಿತ್ತು ಅಂದರೆ ನಿಮ್ಮ ಪೂಜೆ ಸಾರ್ಥಕ ಅಂತ. ನಿಜವಾಗ್ಲೂ ಅದನ್ನು ಮಾತ್ರ ಮರಿಬೇಡಿ. ನಾವು ಅಯ್ಯೋ ಲೆಫ್ಟಲ್ಲಿ ಬಿತ್ತು ರೈಟಲ್ಲಿ ಬಿತ್ತು ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ. ನಾವು ಮುಡಿಸಿರೋ ಹೂವು ಆಮೇಲೆ ನನಗೆ ಇಲ್ಲಿ ನಮ್ಮ ಗಣೇಶನ ದೇವಸ್ಥಾನದಲ್ಲಿ ಹೇಳಿದರು, ನಾವು ಈಗ ಪೂಜೆ ಮಾಡಿ ನಾವೆಲ್ಲ ಆದಮೇಲೆ ಹೂವು ಬೀಳುತ್ತಲ್ವ, ಅದನ್ನು ನಾವು ಎತ್ತಿ ಮತ್ತೆ ದೇವ್ರ ಫೋಟೋಗೆ ಇಡಬಾರ್ದಂತೆ. ಅದನ್ನು ನಾವು ಮುಡ್ಕೊಳ್ಬೇಕು. ಇಲ್ಲ ಅಂದರೆ ಅದನ್ನು ನೀವು ಮುಡ್ಕೊಳಕ್ಕಾಗಿಲ್ಲ ಅಂದರೆ ಎತ್ಕೊಂಡು ಪ್ರಸಾದ ಥರ ಇಟ್ಕೊಳ್ಳಿ. ಅದನ್ನು ಮತ್ತೆ ವಾಪಸ್ಸು ನಾವು ದೇವ್ರ ಫೋಟೋಗೆ ಮುಡಿಸ್ಬಾರ್ದು. ಅದು ನಮಗೆ ಕೊಟ್ಟಿರೋ ಪ್ರಸಾದ. ಯಾಕೆ ಅಂತ ಕೇಳಿ, ನಾನಿಲ್ಲಿ ಗಣೇಶನ ದೇವಸ್ಥಾನಕ್ಕೆ ಹೋದಾಗ ಪೂಜೆ ಮಾಡ್ಸಕ್ಕೆ ಹೋದಾಗ ಅವರು ಆರತಿ ಕೊಟ್ಟರು. ಆರತಿ ಕೊಡೋ ಟೈಮಿಗೆ ಸೊ ಒಂದಷ್ಟು ಹೂವಿನ ಹಾರ ಹಾಗೇ ಬೀಳ್ತು. ಆಮೇಲೆ ನಾನು ಅವ್ರನ್ನ ಕೇಳಿದೆ, ಈ ಥರ ಹೂವಿನ ಹಾರ ಹಿಂಗೆ ಕಸ್ಕೊಂಡು ಈ ಕಡೆಯಿಂದ ಬೀಳ್ತಲ್ವ, ಅದನ್ನು ನೀವು ಮತ್ತೆ ಎತ್ತಿ ಮುಡ್ಸಲ್ವಾ ಅಂತ. ಅದನ್ನು ಮುಡಿಸ್ಬಾರ್ದು. ಯಾಕೆಂದರೆ ಭಗವಂತ ನಮಗೆ ಕೊಟ್ಟಿರೋ ಪ್ರಸಾದ ಅದು. ಅದನ್ನು ವಾಪಸ್ ನಾವು ಭಗವಂತನ ಕೊಡಬಾರ್ದು. ಸೊ ಹಾಗಾಗಿ ಅದನ್ನು ಹಾಗೆ ಇಟ್ಕೊಳ್ಬೇಕು. ಮುಡ್ಕೊಳ್ಳೋರಿದ್ರೆ ಅವರಿಗೆ ಕೊಡ್ತೀವಿ, ಇಲ್ಲಾಂದರೆ ಅಲಂಕಾರ ಮಾಡಿರುವಾಗ ಕೆಲವೊಮ್ಮೆ ತೆಗಿಯೋದಿಲ್ಲ, ಸೊ ಹಾಗೆ ಇಟ್ಟಿರ್ತೀವಿ ಅಷ್ಟೇ ಅಂದರು. ಮನೇಲಿ ಕೂಡ ಅಷ್ಟೇ, ದೇವ್ರ ಫೋಟೋಯಿಂದ ಹೂವು ಬಿದ್ದರೆ ಮತ್ತೆ ವಾಪಸ್ ಅದನ್ನು ಮುಡ್ಸೋದಕ್ಕೆ ಹೋಗ್ಬೇಡಿ. ಅದನ್ನು ನೀವು ನೆಕ್ಸ್ಟ್ ಇವಾಗ ನಾವು ಪೂಜೆ ಮಾಡೋ ಟೈಮಲ್ಲಿ ದೀಪ ಹಚ್ಚೋದಕ್ಕೆ ಹೋಗ್ತೀವಿ. ದೇವ್ರ ಮನೇಲಿ ದೀಪ ಹಚ್ಚುತ್ತಾ ಇರುವಾಗ ಅದು ಯಾವ ದೀಪ ಆದರೂ ಆಗಿರ್ಬೋದು, ಕಡ್ಡಿಯಿಂದ ದೀಪ ಹಚ್ಚಿದ್ರು ಇಲ್ಲ ಗಂಧದ ಕಡ್ಡಿಯಿಂದಲೂ ಏನೋ ನಾವು ದೀಪ ಹಚ್ಚೋ ಟೈಮಲ್ಲಿ ಕೈ ಸುಟ್ಕೊಳ್ತೀವಿ ಗೊತ್ತಾ. ಕೆಲವೊಮ್ಮೆ ಅದು ಗೊತ್ತಿಲ್ದೇ ಆಗೋಗುತ್ತೆ. ಗೊತ್ತಿದ್ದು ಯಾರು ಸುಟ್ಕೊಳ್ಳಲ್ಲ, ಗೊತ್ತಿಲ್ದೇ ಕೈ ಸುಟ್ಕೊಳ್ತೀವಿ. ಆಗ ತಿಳ್ಕೊಳ್ಳಿ, ಕೈ ಏನಕ್ಕೆ ಸುಟ್ಕೊಳ್ತು, ಅದು ಸುಟ್ಕೊಂಡ್ರೆ ಅಲ್ಲಿ ದೈವಶಕ್ತಿ ಇದೆ ಅಂತಲೇ ಅರ್ಥ. ಸೊ ನಾವೇನೋ ತಪ್ಪು ಮಾಡ್ತಾ ಇದ್ದೀವಿ. ಈಗ ನಾವು ನೀಟಾಗಿ ಎಲ್ಲ ಮಡಿಯಿಂದನೇ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮಡಿಯಿಂದನೇ ಮಾಡಿರ್ತೀವಿ. ಬಟ್ ಆದ್ರೂ ಯಾಕೆ ಕೈ ಸುಡ್ತು ಅಂದರೆ ನಾವೇನೋ ಮನಸ್ಸಲ್ಲಿ ಬೇರೆ ಏನೋ ಯೋಚನೆ ಮಾಡಿಕೊಂಡು ದೇವ್ರ ಮನೆಗೆ ಪೂಜೆ ಮಾಡೋದಾಗಿರ್ಬೋದು, ದೇವ್ರ ಮನೆಗೆ ಕಡ್ಡಿ ಹಚ್ಚೋದು, ದೇವ್ರ ಮನೆ ಅಲಂಕಾರ ಮಾಡೋದು, ಏನೋ ಮೈಂಡ್ನ ಬೇರೆ ಕಡೆ ಇಟ್ಕೊಂಡು ಮಾಡ್ತಾ ಇರುವಾಗ ಸೊ ನೀನು ಇಲ್ಲಿದೆಯಾ ಅಂದಮೇಲೆ ಇಲ್ಲಿನೇ ನೀನು ಪೂಜೆ ಮಾಡಬೇಕು ಅಂದ ಅದು ಒಂದು ಸೂಚನೆ ಅಂತೆ. ಸೊ ಹಾಗಾಗಿ ನಮಗೆ ಕೈ ಸುಡ್ತಾ ಇದೆ ಅಂದರೆ ನಾವು ತಪ್ಪು ಮಾಡ್ತಾ ಇದ್ದೀವಿ ಅಂತ ಅರ್ಥ. ಅದು ಕೆಟ್ಟದ್ದೇ ಅಂತಲೇ ಅಂದ್ಕೊಳ್ಳಿ. ನಮ್ಮ ಮೈಂಡ್ನ ಅದು ಒಂದು ಕ್ಷಣ ಭಗವಂತ ನೀನು ಇಲ್ಲಿ ನನಗೇನು ಪೂಜೆ ಸಲ್ಲಿಸ್ತಾ ಇದೆಯಾ ಅವಾಗ ಮನಸ್ಸನ್ನ ಇಲ್ಲೇ ಇಟ್ಕೊಳ್ಳಿ ಅಂತ. ಅದಕ್ಕೇನೆ ಕೆಲವರು ಶ್ಲೋಕಗಳನ್ನ, ಸಾಂಗ್ನ, ದೇವ್ರದ್ದು ಮಂತ್ರಗಳನ್ನ ಎಲ್ಲದನ್ನು ಹೇಳ್ಕೊಳ್ತಾ ನಾವು ಪೂಜೆ ಮಾಡುವಾಗ ಅದು ಭಗವಂತನ ಪಾದಕ್ಕೆ ಸಲ್ಲುತ್ತೆ. ಸೊ ಹಾಗಾಗಿ ಕೈ ಸುಡ್ತಾ ಇದೆ, ಸುಟ್ಟಿದ ತಕ್ಷಣನೇ ಅಂದ್ಕೊಳ್ಳಿ ನಮ್ಮ ಮನಸ್ಸು ಇಲ್ಲೇ ಇರಬೇಕು, ಭಗವಂತನ ಹತ್ರ ಮಾತ್ರ ಇರಬೇಕು ಅಂತ. ಭಗವಂತನ ಪಾದಕ್ಕೆ ಮಾತ್ರ ನಾವು ಶರಣಾಗಬೇಕು ಪೂಜೆ ಮಾಡೋ ಟೈಮ್. ಇವಾಗ ನಾವು ನೈಟ್ ಹೊತ್ತು ಮಲಗಿರೋ ಟೈಮಲ್ಲಿ ಆಗಿರ್ಬೋದು, ಇಲ್ಲ ನಾವು ಏನಾದ್ರು ಪೀಸ್ಫುಲ್ಲಾಗಿ ಕುತ್ಕೊಂಡಿರ್ತೀವಿ, ಯಾರೂ ಇರಲ್ಲ ಮನೇಲಿ ಅನ್ನೋ ಟೈಮಲ್ಲಿ ನೀವೇನೋ ಯೋಚನೆ ಮಾಡ್ತಾ ಕುತ್ಕೊಂಡಿರ್ತೀರ ಅಂದರೆ ಹಾಗೆಯೇ ಗೆಜ್ಜೆ ಸೌಂಡ್ ಬಂದಂಗೆ ಆಗೋದು. ಹಾಗಂತ ದೆವ್ವಗಳು ಅದು ಭೂತ ಅಂತ ನಿಜವಾಗ್ಲೂ ಹೆದರ್ಕೊಳ್ಬೇಡಿ. ದೈವಶಕ್ತಿ ಇದ್ದ ಕಡೆ ಈ ಥರ ಗೆಜ್ಜೆ ಶಬ್ದಗಳು ಬರುತ್ತೆ. ಹಾಗೆಯೇ ಸೊ ಅದು ಅಂದರೆ ನಮಗೆ ಗೊತ್ತಿಲ್ಲದೇನೆ ಈಗ ನಾವು ಏನಾದರೂ ಕೆಲಸ ಮಾಡ್ತಾ ಇರ್ತೀವಿ, ನಮ್ಮ ಬೆನ್ನಿಂದೆ ಯಾರೋ ಇದ್ದಾರೆ ಅನ್ನೋ ಥರ, ಯಾರೋ ಪಾಸ್ ಆದ್ರೇನೋ ಅನ್ನೋ ಥರ ಫೀಲ್ ಆಗುತ್ತಲ್ವ. ಅಂಥ ಟೈಮಲ್ಲಿ ಎಲ್ಲದನ್ನು ಅಂದ್ಕೊಳ್ಬೇಕು ದೈವಶಕ್ತಿ ಮನೇಲಿ ಇದ್ದಾಗ ಮಾತ್ರ ಈ ಥರದ್ದೆಲ್ಲ ನಮಗೆ ಒಂದಷ್ಟು ಸೂಚನೆಗಳು ಕೊಡುತ್ತೆ. ನೀವು ಏನೋ ಯೋಚನೆ ಮಾಡಿಕೊಂಡು ಯಾವುದೋ ಅಡುಗೆ ಮನೆಯಲ್ಲೋ ಇಲ್ಲ ಎಲ್ಲೋನೋ ನೀವು ಒಂದು ಬಟ್ಟೆ ಮಡ್ಚೋದಾಗಿರ್ಬೋದು, ಅಡುಗೆ ಮನೇಲಿ ಅಡುಗೆ ಮಾಡ್ತಾ ಇರೋ ಟೈಮಲ್ಲಿ ನಿಮ್ಗೇನೋ ಒಂದು ಪಾಸ್ ಆದಂಗೆ ಅನಿಸುತ್ತೆ, ಒಂದು ಶಾಡೋ ಮೂವ್ ಆದಂಗೋ ಇಲ್ಲ ಏನೋ ಅನಿಸ್ತಾ ಇರೋದಾಗ ನಮ್ಮ ಭಗವಂತ ನಮ್ಮನ್ನ ಎಲ್ಲದನ್ನು ನೋಡ್ತಾ ಇರ್ತಾರೆ. ಸೊ ಆ ಮನೆಗಳಲ್ಲಿ ದೈವಶಕ್ತಿ ಇದೆ ಅಂತ ಅರ್ಥ. ಗೆಜ್ಜೆ ಸದ್ದು ತುಂಬ ಸತಿ
ಸಾಮಾನ್ಯವಾಗಿ ನೀವು ನೋಡಿ 3 ಗಂಟೆ 4 ಗಂಟೆ ಟೈಮಲ್ಲಿ ಒಂದು ಗೆಜ್ಜೆ ಸದ್ದು, ಇವು ಯಾರೋ ಇಲ್ಲೇ ಓಡಾಡ್ತಾ ಇದ್ದಾರೆ ಅನ್ನೋ ಥರ ಫೀಲ್ ಆಗುತ್ತೆ. ಸೊ ಅಂಥ ಟೈಮಲ್ಲಿ ದೈವಶಕ್ತಿ ಮನೇಲಿ ಇದೆ ಅಂತ ಅರ್ಥ. ಇವಾಗ ದೀಪಕ್ಕೆ ಎಣ್ಣೆ ಹಾಕಿ ದೀಪನ ಹಚ್ಚಿಟ್ಟಿರ್ತೀವಿ ಪೂಜೆ ಮಾಡೋ ಟೈಮಲ್ಲಿ. ಸೊ ಕೆಲವೊಮ್ಮೆ ದೀಪ ಆರೋಗುತ್ತೆ ಅರ್ಧದಲ್ಲೇನೆ. ಅದು ಅರ್ಧದಲ್ಲೇ ಆರೋಗ್ತಾ ಇದೆ ಅಂದರೆ ಬತ್ತಿ ಸರಿ ಇಲ್ಲ ಅಂತ ಅನ್ಕೊಳ್ತೀವಿ. ಸೊ ಇಲ್ಲ ಎಣ್ಣೆ ಸರಿ ಇಲ್ಲ ಅಂತನೋ ಏನೋ ಒಂದು ಅನ್ಕೊಳ್ತೀವಿ, ಇಲ್ಲ ಗಾಳಿ ಬಂದು ಆರಾಯಿತು ಅಂತ ಅನ್ಕೊಳ್ತೀವಿ. ಸೊ ಅದಕ್ಕೂ ದೈವಶಕ್ತಿಯ ಅನುಗ್ರಹ. ಹಾಗೆಯೇ ಇನ್ನು ಕೆಲವೊಮ್ಮೆ ನಮ್ಗೆ ಹಚ್ಚಿರೋ ದೀಪ ಸಂಪೂರ್ಣವಾಗಿ ಎಣ್ಣೆ ಪೂರ್ತಿ ಖಾಲಿ ಆಗಿರುತ್ತೆ, ಆದರೂ ದೀಪ ಉರಿತಾ ಇರುತ್ತೆ. ಆಮೇಲೆ ಕೆಲವೊಮ್ಮೆ ನೋಡಿ, ನಾವು ಸಣ್ಣ ದೀಪ ಹಚ್ಚಿದಾಗ ಸಣ್ಣಗೆ ಉರಿತಾ ಇರುತ್ತೆ, ಆಮೇಲೆ ತುಂಬ ಪ್ರಕಾಶಮಾನವಾಗಿ ಉರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ನಾವು ಹಚ್ಚಿರೋ ದೀಪ ಭಗವಂತನಿಗೆ ಯಾವಾಗ ಇಷ್ಟ ಆಗುತ್ತೋ ಆಗ ಮಾತ್ರ ಪ್ರಜ್ವಲಿಸುತ್ತಂತೆ ದೀಪ. ಸೊ ಅದು ಚೆನ್ನಾಗಿ ಗ್ಲೂ ಅಂದರೆ ತುಂಬ ಜೋರಾಗಿ ಉರಿಯೋದಕ್ಕೆ ಶುರುವಾಗುತ್ತೆ. ಇನ್ನು ಕೆಲವೊಮ್ಮೆ ಪೂರ್ತಿ ಆಮೇಲೆ ಇನ್ನೊಂದು ಏನು ಗೊತ್ತಾ, ಬತ್ತಿ ಎಲ್ಲ ಸುಟ್ಟು ಕರಕಲಾಗುತ್ತಲ್ಲ, ಆ ಥರ ಆಗಬಾರ್ದು, ಅದು ಕೆಟ್ಟದ್ದು. ಸೊ ಹಾಗಾಗಿ ಅದನ್ನು ಆಗೋದಕ್ಕೆ ಬಿಡಬೇಡಿ. ನೀವು ಇವಾಗ ಆದಷ್ಟು ಈ ಥರ ಮೇಲ್ಮುಖವಾಗಿ ಉರಿಯುವಂಥ ದೀಪಗಳನ್ನ ಉಪಯೋಗಿಸಿದ್ರೆ ತುಂಬಾ ಒಳ್ಳೆಯದು. ಅಂದರೆ ಯಾವುದೋ ಒಂದು ದಿಕ್ಕಿಗೆ ದೀಪ ಉರಿಯೋದನ್ನು ನೋಡೋದಕ್ಕಿಂತ ಪ್ರಕಾಶಮಾನವಾಗಿ ಮೇಲ್ಮುಖವಾಗಿ, ಈ ಎಲ್ಲ ಬಟ್ಲು ಥರ ಈ ದೀಪ ಇರುತ್ತಲ್ಲ, ಅದರಲ್ಲಿ ಹಿಂಗೆ ಏನಂತಾರೆ ಅದಕ್ಕೆ, ಈ ಥರ ಹಿಂಗೆ ಹೋಲ್ಡರ್ನ ಇಟ್ಬಿಟ್ಟು ಪೂಜೆ ಹಚ್ತೀವಲ್ವ, ಆ ದೀಪ ಪ್ರಕಾಶಮಾನವಾಗಿ ಅಂದರೆ ಎಲ್ಲ ದಿಕ್ಕುಗಳಿಗೂ ಭಗವಂತ ಇದ್ದಾರೆ, ಎಲ್ಲ ದಿಕ್ಕುಗಳಿಗೂ ಆ ದೀಪದ ಪ್ರಕಾಶಮಾನತೆ ಆ ದೀಪ ಬೆಳಗ್ತಾ ಇದೆ ಅಂತ ಅರ್ಥ. ಹಾಗಾಗಿ ಮನೆಯ ಎಲ್ಲ ಕಡೆ ಬೆಳಗ್ತಾ ಇದೆ ಅಂದರೆ ನಮಗೆ ಒಳ್ಳೆ ಸುದ್ದಿ, ಒಳ್ಳೆ ಆ ಮನೆ ಯಾವಾಗ್ಲೂ ಅಭಿವೃದ್ಧಿ ಆಗಿರುತ್ತೆ, ಮನೆಗೆ ತುಂಬ ಒಳ್ಳೆಯದು ಅಂತ. ಸೊ ಹಾಗಾಗಿ ತುಂಬ ದೇವಸ್ಥಾನಗಳಲ್ಲೂ ನೋಡಿ ನೀವು ಈ ಥರ ದೀಪವನ್ನು ಹಚ್ತಾರೆ, ಈಗ ಈ ಥರ ಹೋಲ್ಡರ್ನ ಇಟ್ಟು ಎಲ್ಲ ಕಡೆ. ನೆಕ್ಸ್ಟ್ ಇವಾಗ ಇನ್ನು ಕೆಲವರಿಗೆ ಪೂಜೆ ಮಾಡೋ ಟೈಮಲ್ಲಿ, ನೀವು ಇವಾಗ ಸತ್ಯನಾರಾಯಣ ಸ್ವಾಮಿ ಪೂಜೆ ಏನಾದ್ರು ಕಥೆ ಹೇಳ್ತಾ ಇರ್ತಾರೆ, ಏನಾದರೂ ಪೂಜೆ ಮಾಡೋ ಟೈಮಲ್ಲಿ, ಇವಾಗ ದೇವ್ರ ಮನೇಲೇ ಪೂಜೆ ಮಾಡ್ತಾ ಇರುವಾಗ ಕೆಲವರಿಗೆ ಆಕಳಿಕೆ ಬರುತ್ತೆ ಗೊತ್ತಾ, ಅಂತ ಆಕಳಿಸ್ತಾ ಇರ್ತಾರೆ. ಅದು ಮಾತ್ರ ಮಾಡಲೇಬಾರ್ದು. ಅದು ಇದೆ ಅಂದರೆ ತಿಳ್ಕೊಳ್ಳಿ ನಕಾರಾತ್ಮಕ ಶಕ್ತಿ, ನೆಗೆಟಿವ್ ಎನರ್ಜಿ, ನಿಮ್ಮ ಮನೆಯಲ್ಲಿ ಜಾಸ್ತಿ ನೆಗೆಟಿವ್ ಎನರ್ಜಿ ಇದೆ ಅಂತಲೇ ಅರ್ಥ. ಸೊ ಹಾಗಾಗಿ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ನೆಗೆಟಿವ್ ಎನರ್ಜಿ ಹೋಗೋದಕ್ಕೆ ಒಂದಷ್ಟು ರೆಮಿಡಿಗಳನ್ನ ನಾನು ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಕೂಡ ಮಾಡ್ತಾ ಇರ್ತೀನಿ, ಅದನ್ನು ಮಾಡ್ಕೊಳ್ಳಿ. ಮನೆಯಲ್ಲಿ ತುಂಬಾ ಒಳ್ಳೆಯದು. ನೆಗೆಟಿವ್ ಎನರ್ಜಿ ಎಲ್ಲಿದೆ ಅಂದಾಗ ನಾವು ಮಾಡೋ ಪೂಜೆಯಲ್ಲಿ ಆಕಳಿಕೆ ಬರುವಂಥದ್ದು, ಆಗ್ಲಿಸ್ತಾ ಇರೋದು, ಸೊ ಈ ಥರ ಎಲ್ಲ ಇದ್ದಾಗ ಸ್ವಲ್ಪ ಅದನ್ನು ಜಾಗರೂಕತೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದೇನು ಗೊತ್ತಾ, ನೀವು ಅಬ್ಸರ್ವ್ ಮಾಡಿ ನೋಡಿ, ಕೆಲವರು ತುಂಬ ಅಂದರೆ ತುಂಬ ಎಷ್ಟೇ ಫ್ಯಾಷನಬಲ್ ಆಗಿರ್ಬೋದು, ಅವರು ದೇವ್ರದ್ದು ಕುಂಕುಮ, ಅರ್ಚನೆ ಕುಂಕುಮ, ದೇವ್ರ ಮನೇಲಿ ಇರೋ ಕುಂಕುಮನ ಇಟ್ಟಾಗ ಅವ್ರಿಗೊಂದು ಕಳೆ ಬರುತ್ತೆ, ಲಕ್ಷ್ಮೀ ಕಳೆ ಅಂತಾರೆ. ಸೊ ಹಾಗಾಗಿ ಅಂಥವರಿಗೆ ಯಾವುದೇ ಕಾರಣಕ್ಕೂ ಮನಸ್ಸಿಗೆ ನೋಯಿಸೋದಕ್ಕೆ ಹೋಗಬಾರ್ದು. ಸೊ ಅಂಥವ್ರು ಮನೆಯಲ್ಲಿದ್ದರೆ ಲಕ್ಷ್ಮಿ, ಸಾಕ್ಷಾತ್ ಮಹಾಲಕ್ಷ್ಮಿ ಮನೇಲಿ ಇರ್ತಾರೆ ಅಂತ. ಈಗ ಅವರು ದೊಡ್ಡವರಾಗಿರ್ಬೋದು, ಅಮ್ಮ, ಅತ್ತೆ, ಅಜ್ಜಿ ಯಾರಾದರೂ ಆಗಿರ್ಬೋದು. ಸೊ ಅಂಥವ್ರು ನೀವು, ಕೆಲವ್ರು ಹೇಳ್ತಾ ಇರ್ತಾರೆ ನಿಮ್ಮ ಮನೆಗೆ ಇವರು ಲಕ್ಷ್ಮಿ ಇದ್ದಂಗೆ. ನಮ್ಮ ಅತ್ತೆ ಪುಟ್ಟ ಹೆಣ್ಮಕ್ಳುಗಳು ಲಕ್ಷ್ಮಿ ಇದ್ದಂಗೆ, ಇವರ ಕಾಲ್ಗುಣ ಇಂಥದ್ದು, ಹಾಗೆಯೇ ಇವರ ಮುಖದ ಕಳೆ ಇಂಥದ್ದು ಅಂತ ಹೇಳ್ತಾರೆ, ಲಕ್ಷ್ಮಿ ಕಳೆ ಇದೆ ಮುಖದಲ್ಲಿ ಅಂತ ದೊಡ್ಡವರು ಹೇಳ್ತಾ ಇರ್ತಾರೆ. ಸೊ ಹಾಗಾಗಿ ಅಂಥವರಿಗೆ ಯಾವುದೇ ಕಾರಣಕ್ಕೂ ಮನಸ್ಸನ್ನು ನೋಯಿಸಬಾರ್ದು. ಕೆಲವೊಮ್ಮೆ ಮನೆಯಲ್ಲಿ ತುಂಬ ಟೈಮು ಕುಂಕುಮ ಚೆಲ್ತಾ ಇರುತ್ತೆ. ಕುಂಕುಮ ಚೆಲ್ತಾ ಇದೆ ಅಂದರೆ ಆದಷ್ಟು ಅದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಕುಂಕುಮ ಚೆಲ್ಲಿದೆ ಅಂದರೆ ಅದು ಕೆಟ್ಟದ್ದು. ಸೊ ಏನೋ ಒಂದು ಕೆಟ್ಟ ವಿಷಯ ಮುಂದೆ ನಾವು ಕೇಳ್ತೀವಿ ಅಂತ. ಸೊ ಹಾಗಾಗಿ ಕುಂಕುಮನ ಯಾವುದೇ ಕಾರಣಕ್ಕೂ, ಅದರಲ್ಲೂ ಮುತ್ತೈದೆಯರು ಕುಂಕುಮನ ಚೆಲ್ಲೋದು ಅಷ್ಟೊಂದು ಒಳ್ಳೆಯದಲ್ಲ. ಸೊ ದೈವಶಕ್ತಿ ಇರೋ ಮನೆಯಲ್ಲಿ ಸಾಮಾನ್ಯವಾಗಿ ಚೆಲ್ಲೋದಿಲ್ಲ. ದೈವಶಕ್ತಿ ಎಲ್ಲೆಲ್ಲಿ ಇದೆ ಅಂದರೆ ಅಂಥ ಕಡೆ ಯಾವಾಗ್ಲೂ ಸಮೃದ್ಧಿಯಾಗಿ ಇರೋದಕ್ಕೆ. ಆಮೇಲೆ ಕುಂಕುಮಕ್ಕೆ ಹುಳ ಬೀಳ್ದಂಗೆ ನೋಡ್ಕೊಳ್ಳಿ. ಸೊ ನಾವು ಇವಾಗ ನೀರು ಕೈಯಲ್ಲೆಲ್ಲ ಮುಟ್ಟಾಗ ಹುಳ ಆಗುತ್ತೆ. ಸೊ ಹಾಗಾಗಿ ಆ ಹುಳ ಬೀಳ್ದಂಗೆ ನೋಡಿ, ಅಕಸ್ಮಾತ್ ಏನಾದ್ರು ಬಿದ್ದರೆ ಅದನ್ನು ಪೂರ್ತಿಯಾಗಿ ಆಚೆ ಬಿಸಾಕಿ ಹೊಸ ಕುಂಕುಮನ ತಂದಿಟ್ಕೊಳ್ಳಿ. ಲವಂಗ ಮತ್ತು ಕರ್ಪೂರ ಎರಡನ್ನೂ ಹಾಕಿಟ್ರೆ ತುಂಬ ದಿನಗಳ ಕಾಲ ಕುಂಕುಮ ಫ್ರೆಶ್ ಆಗಿರುತ್ತೆ. ಲವಂಗ ಮತ್ತು ಕರ್ಪೂರ, ಚೂರು ಕರ್ಪೂರ, ಒಂದೊಂದು ಲವಂಗ ಹಾಕಿ ಕುಂಕುಮನ ಇಟ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದೇನಪ್ಪ ಅಂದರೆ, ಇವಾಗ ನಾವು ತೆಂಗಿನಕಾಯಿ ಪೂಜೆಗೆ ತೆಂಗಿನಕಾಯಿ ಹೊಡಿತೀವಲ್ವ. ಸೊ ತೆಂಗಿನಕಾಯಿ ಹೊಡೆದಾಗ ಆ ತೆಂಗಿನಕಾಯಿ ಏನಾದರೂ ಹಾಳಾಗಿದ್ರೆ, ಕೆಟ್ಟೋಗಿದ್ರೆ, ಮೊದಲು ಅದನ್ನು ಬಿಸಾಕಿ ಆ ಕೈಕಾಲು ತೊಳ್ಕೊಂಡು ಮತ್ತೆ ಬೇರೆ ತೆಂಗಿನಕಾಯಿನ ಹೊಡೆದು ಪೂಜೆ ಮಾಡಬೇಕು. ತೆಂಗಿನಕಾಯಿ ಯಾವುದೇ ಪೂಜೆಗೆ ಆಗಲಿ, ದೇವಸ್ಥಾನಕ್ಕೆ ತಗೊಂಡೋದಾಗ ಅದು ಹಾಳಾಗಿದ್ರೆ ನಮಗೇನೋ ಕೆಟ್ಟದ್ದಾಗತ್ತೆ ಅಂತ ಅರ್ಥ. ಸೊ ಹಾಗಾಗಿ ಅದನ್ನು ಫಸ್ಟು ತೆಗೆದು ಆಚೆ ಬಿಸಾಕಿ ಕೈಕಾಲು ತೊಳ್ಕೊಂಡು ಬಂದು ಮತ್ತೆ ಪೂಜೆನ ಸ್ಟಾರ್ಟ್ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದೇನು ಗೊತ್ತಾ, ನಾವು ಪ್ರಸಾದ ಇಟ್ಟಿರ್ತೀವಲ್ವ ದೇವ್ರ ಮುಂದೆ, ನೈವೇದ್ಯಕ್ಕೆ ಏನಾದರೂ ಇಟ್ಟಿರ್ತೀವಿ, ಅದಕ್ಕೆ ಇರುವೆ ಮುತ್ತಿದೆ, ಇರುವೆ ಬಂದು
ಎಲ್ಲ ಮುತ್ಕೊಂಡಿರುತ್ತೆ. ನಾವು ಬೈಕೊಳ್ತಾ ಇರ್ತೀವಿ ಒಂದೊಂದ್ಸತಿ, ಅಯ್ಯೋ ಇರುವೆ ಎಲ್ಲ ತಿನ್ಕೊಂಬಿಟ್ಟಿದೆ ಅಂತ. ಆದರೆ ಯಾವುದೇ ಕಾರಣಕ್ಕೂ ಬೈಯೋದಕ್ಕೆ ಹೋಗ್ಬೇಡಿ. ಇರುವೆ ಮುತ್ತಿದೆ ಅಂದರೆ ನಾವು ಮಾಡಿರೋ ಪೂಜೆ ಭಗವಂತನಿಗೆ ಇಷ್ಟ ಆಗಿದೆ, ಸಾರ್ಥಕ ಆಗಿದೆ. ಅದಕ್ಕೋಸ್ಕರನೇ ಅದು ಇರುವೆ ರೂಪದಲ್ಲಿ ಭಗವಂತ ಅದನ್ನು ಸ್ವೀಕರಿಸಿದ್ದಾರೆ ಅಂತ ಅರ್ಥ. ಯಾವುದೇ ಕಾರಣಕ್ಕೂ ಅದನ್ನು ತೆಗೆದು ಬೈಕೊಳ್ಳೋದು. ಓಕೆ, ಇಷ್ಟು ಮಾಹಿತಿಗಳು, ಇಷ್ಟು ನಿಮ್ಮ ಮನೆಗಳಲ್ಲಿ ಏನಾದರೂ ನಡೀತಾ ಇದೆ, ಈ ಥರ ಎಲ್ಲ ಆಗ್ತಾ ಇದೆ ಅಂದರೆ ನನಗೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸಿ. ಹೌದು, ನಮ್ಮ ಲೈಫಲ್ಲೂ ಈ ಥರ ಆಗ್ತಾಯಿದೆ. ಆಮೇಲೆ ಇನ್ನೊಂದೇನು ಗೊತ್ತಾ, ಪದೇ ಪದೇ ನಮಗೆ ದೇವ್ರದ್ದು ವಿಗ್ರಹಗಳಾಗಿರ್ಬೋದು, ದೇವರ ಆಕಾರ ಆಗಿರ್ಬೋದು ನಮ್ಮ ಕನಸಲ್ಲಿ ಬರ್ತಾ ಇದೆ, ನಮಗೆ ಕನಸಿಗೆ ಕಾಣಿಸ್ತಾ ಇದೆ ಅಂದರೆ ಅದರಲ್ಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ನಮಗೆ ಬೆಳಗಿನ ಜಾವ ಕನಸು ಬೀಳ್ತಾ ಇದೆ ಈ ಥರ ಅಂದಾಗ ತಿಳ್ಕೊಳ್ಳಿ, ನಿಮಗೆ ಶುಭ ಸುದ್ದಿ ಇನ್ನು ಸದ್ಯದ್ರಲ್ಲೇ ಹೊಸ ಸುದ್ದಿ ನಿಮ್ಗೇನಾದರೂ ಕೇಳ್ತೀರಾ. ಹಾಗೆಯೇ ಸೊ ನಿಮಗೆ ಗೊತ್ತಿಲ್ಲದೇ ಹಣ, ದುಡ್ಡು ಒಂದಷ್ಟು ನಿಮಗೆ ಸಿಕ್ಕೇ ಸಿಗತ್ತೆ. ದ್ರವ್ಯ ಈ ಥರದ್ದು ಯಾವ್ದಾರು ಆಗಿರ್ಬೋದು, ಸಿಗತ್ತೆ. ಸೊ ಇಷ್ಟು ಮಾಹಿತಿನ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಂಡಿದ್ದೀನಿ. ದೈವಶಕ್ತಿ ಯಾರ ಮನೆಯಲ್ಲಿ ಇರುತ್ತೋ ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ನಿಮ್ಮ ಮನೇಲೂ ಕೂಡ ದೈವಶಕ್ತಿ ಇದೆ ಅಂದರೆ ಅದು ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸಿ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.